ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಒಂದು ಏನ ತೋರ್ಸಕತ್ತಾಳ ಅನ್ಕೊಂತಿರ್ಬೋದು. ಇವತ್ತೊಂದು ಪೌಡ್ರ್ ಮಾಡಿ ನೋಡ್ರಿ, ಬಿಸಿಬೇಳೆ ಬಾತ್ ಪೌಡ್ರು. ಹೊರಗೆ ರೊಕ್ಕ ಕೊಟ್ಟರೆ ಸಿಗುತ್ತಾ ಅನ್ಕೊಂತಿರ್ಬೋದು, ಬಟ್ ಹಿಂಗೆ ಮಾಡ್ಕೊಂಡು ತಿಂದ್ರೆ ರುಚಿನ ಬೇರೆ ಇರುತ್ತೆ. ಫಸ್ಟ್ ನೋಡ್ರಿ, ಎಲ್ಲನೂ ಒಂದು ಮೆಜರ್ಮೆಂಟ್ನಾಗ ತೊಗೊಳ್ಬೇಕಾದ್ರೆ ಒಂದು ಮುಟ್ಗಿಯಷ್ಟು ನಾವು ಉದ್ದಿನ ಬೇಳೆ ಕಡ್ಲೆ ಬೇಳೆ ತೊಗೊಂಡ್ರೆ ಅದಕ್ಕೆ ಡಬಲ್ ಆಗೋಷ್ಟು ಹವೇಜ ತೊಗೋಬೇಕ್ರಿ. ಈಗ ಒಂದೊಂದು ಹಾಕ್ಕೊಂಡು ಹುರ್ಕೊಳೋದ್ರಾಗ ಮೇನ್ ಐತೆ ನೋಡ್ರಿ ಇದು. ಮೊದಲು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಅಥವಾ 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ನೆಕ್ಸ್ಟ್ ಉದ್ದಿನಬೇಳೆ ಮತ್ತು ಕಡ್ಲೆಬೇಳೆ ಒಂದೊಂದು ಮುಟ್ಗಿನ ಅದೇ ಎಣ್ಣೆ ಒಳಗನ ಒಂದು ಸ್ವಲ್ಪ ಕೆಂಪಾಗತನ ಫ್ರೈ ಮಾಡಿಕೊಂಡು, ಈಗ ಒಂದು 10 ಗ್ರಾಮ್ನಷ್ಟು ಚಕ್ಕೆ, ಒಂದು 10 ಗ್ರಾಮ್ನಷ್ಟು ಏಲಕ್ಕಿ, 10 ಗ್ರಾಮ್ ಲವಂಗ, ಒಂದು 10 ಗ್ರಾಮ್ನಷ್ಟು ಜೀರಿಗೆ ಮತ್ತು ಕಾಳು ಮೆಣಸು ತೊಗೋಬೇಕು ನೋಡ್ರಿ. ಎಲ್ಲನೂ ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಹಂಗೆ ಯಾವ್ದು ಬೇಕದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಎಲ್ಲ ಒತ್ತಿದಂಗಾಗಿ ಚಲೋ ಆಗಂಗಿಲ್ಲ. ಅದಕ್ಕೆ ಒನ್ ಬೈ ಒನ್ ಹಾಕ್ಕೊತ ಹೋಗ್ಬೇಕು ನೋಡ್ರಿ. ಈಗ ಒಣಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾಗಿದ್ದು ನೋಡ್ರಿ, ಈಗ 3 ಮುಟ್ಗಿ ಆಗಷ್ಟು, ಅಂದ್ರೆ ಒತ್ತೆಗೆ ಮುಟ್ಗಿ ಇಟ್ಕೊಂಡು 3 ಮುಟ್ಗಿ ಆಗಷ್ಟು ಹವೇಜ ಹಾಕ್ಕೊಂಡಿನಿ ರೀ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟ್ ಅದೇ ಕಾವ್ನ್ಯಾಗ ಕೊಬ್ಬರಿ ಹಾಕ್ಕೊಂಡು ಹುರ್ಕೊಂಬಿಡ್ಬೇಕು ರೀ. ಅಷ್ಟೇ ಕಾವ್ನ್ಯಾಗ, ಅಂದ್ರೆ ಕೊಬ್ಬರಿದು ಸ್ಮೆಲ್ ಬರೋಂಗಿಲ್ಲ ಮತ್ತು ವಾಸನೆ ಆಗುತ್ತಲ್ಲ ರೀ ಕೊಬ್ಬರಿದು, ಹಂಗೆ ಆಗಂಗಿಲ್ಲ. ಈಗ ನೋಡಿರಿ, ಮೊದಲು ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಎಲ್ಲನೂ ಹಾಕ್ಕೊಂಬಿಟ್ರೆ ಒಣಮೆಣ್ಸಿಕಾಯ್ದು ಹಂಗೆ ತಪ್ಪಲ ಉಳಿತೈತಿ. ಹಿಂಗಂತ ಫಸ್ಟ್ ಒಣಮೆಣ್ಸಿಕಾಯಿ ರುಬ್ಕೊಂಡು ಆಮೇಲೆ ಎಲ್ಲ ಉಳಿದಿದ್ದು ಹಾಕ್ಕೋಬೇಕು ನೋಡ್ರಿ. ಎಲ್ಲ ಹಾಕ್ಕೊಂಡು ಹಿಂಗೆ ಒಮ್ಮೆ ಮಿಕ್ಸಿ ಮಾಡ್ಕೊಂಬಂದ್ಬಿಟ್ರೆ ತರಿಯಾಗಿ ಪುಡಿ ರೆಡಿಯಾಗಿ ಬಿಡುತ್ತೆ ನೋಡ್ರಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಬಿಸಿಬೇಳೆ ಬಾತ್ ಮಾಡಿಕೊಂಡು ಮನ್ಯಾಗ ಊಟ ಮಾಡ್ಕೊಬೋದು ನೋಡ್ರಿ. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಂತ್ರಿ.